ಕಾಂತ ಇದು ಸೆಲ್ವಮಣಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ತಮಿಳ್ ಸಿನಿಮಾ. ಇಲ್ಲಿ ದುಲ್ಕರ್ ಸಲ್ಮಾನ್, ಭಾಗ್ಯಶ್ರೀ, ಬೋರ್ಸ್, ಸಮುದ್ರಕಣಿ ಇನ್ನೂ ಮುಂತಾದವರು ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಣಾ ದುಗ್ಬಾಟ್ ಅವರು ಕೂಡ ಪ್ರಮುಖ ಪಾತ್ರ ಒಂದಲ್ಲಿ ಕಾಣಿಸಿಕೊಂಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಸಾಲಾಗಿ ಪಿರಿಯಾಡಿಕ್ ಫಿಲ್ಮ್ಸ್ ಅನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಲಕ್ಕಿ ಭಾಸ್ಕರ್, ಸೀತಾರಾಮ್ ಹೀಗೆ ಹಲವು ರೆಟ್ರೋ ವೈಬ್ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಾಗಲೆಲ್ಲ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ. ಆ್ಯಂಡ್ ಕಾಂತ ಕೂಡ ಅದೇ ಸಾಲಕ್ಕೆ ಸೇರಿಕೊಳ್ಳುತ್ತಾ ಸಿನಿಮಾ ನೋಡಿದ ನಮಗೆ ಏನೆಲ್ಲ ಖುಷಿ ಕೊಡ್ತಾ ಏನೆಲ್ಲ ಕಾಟ ಕೊಡುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು HK ಸಿನಿಮಾ. ನಾವು ಸಾಲಾಗಿ ರಿವ್ಯೂಗಳನ್ನು ಮಾಡ್ತಾ ಇರೋದು ನಿಮಗೆ ಇಷ್ಟ ಆಗೋದಿದ್ದರೆ ಆ್ಯಂಡ್ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. MK ತ್ಯಾಗರಾಜ್ ಭಗವತಾರ್ ಎಂಬ ತಮಿಳ್ ಕಲಾವಿದರ ಜೀವನದ ಒಂದು ಇಂಪಾರ್ಟೆಂಟ್ ಫೇಸ್ನ ಮೇಲೆ ಈ ಸಿನಿಮಾ ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು TK ಮಹಾದೇವನ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಅವರು ಆರಿಸಿಕೊಳ್ಳುವಂಥ ಒಂದು ಸಿನಿಮಾದಿಂದ ಅವರ ಲೈಫ್ನಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಿವೆ. ಮುಚ್ಚೋಗಿದ್ದ ಕೆಲವು ಹಳೆ ಸಂಬಂಧಗಳು ಹಿಂತೆರಗಿ ಅವನೆಡೆಗೆ ಬರ್ತವೆ. ಕೆಲವು ಅಹಿತಕರ ಘಟನೆಗಳು ನಡೀತಿವೆ. ಸೊ ಇದೆಲ್ಲ ಏನು ಅಂತ ಈ ಒಂದು ಸಿನಿಮಾ ನೋಡಿ ತಿಳ್ಕೋಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಒಂದು ನಾಯಕ ದುಲ್ಕರ್ ಸಲ್ಮಾನ್ ಅಂತ ಹೇಳ್ತೀನಿ. ಅವರ ಪಾತ್ರಕ್ಕೆ ಬೇಜಾನ್ ವೇರಿಯೇಷನ್ ಇದೆ. ಒಂದು ಕಂಪ್ಲೀಟ್ ಆರ್ಕ್ ಇದೆ ಆ್ಯಂಡ್ ಆರ್ಕ್ನ ಎಲ್ಲ ಸ್ಟೇಜಸ್ನಲ್ಲೂ ಅವರು ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಟ್ ಈಸ್ ಆನ್ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗೆ ಇದು ತಪ್ಪಾಗಲ್ಲ. ಇನ್ನು ಹೇಳಬೇಕಾದ್ರೆ ಇನ್ನು ಭಾಗ್ಯಶ್ರೀ ಅವರು ನನ್ನನ್ನು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡಿದ್ರು. ಅವರ ಕೆರಿಯರ್ ಸ್ಟಾರ್ಟ್ ಆದಾಗ ಇವರ ಮೇಡ್ ಫಾರ್ ಕಮರ್ಷಿಯಲ್ ಸಿನಿಮಾ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಅವರು ಕುಮಾರಿ ಅನ್ನುವಂಥ ಪಾತ್ರವನ್ನು ಕ್ಯಾಸ್ ಮಾಡಿರುವಂಥ ರೀತಿ, ಪರ್ಫಾರ್ಮೆನ್ಸ್ ಮಾಡಿರುವಂಥ ರೀತಿ ಬ್ರಿಲಿಯಂಟ್ ಆಗಿತ್ತು.